ನಿಮ್ಮ ಪ್ರಕಾರ ಮನೆಯನ್ನು ಹೇಗೆ ಕಟ್ಟಬೇಕಿತ್ತು ಪ್ರಶ್ನೆ ಬರುತ್ತೆ. ನಮ್ಮ ಪ್ರಕಾರ ಅಂದರೆ ನನ್ನ ಪ್ರಕಾರ ಅಲ್ಲ, ಹೇಳ್ತಾ ಇರ್ತಕ್ಕಂತಹ ಧರ್ಮಕ್ಕೆ ಹತ್ತಿರವಾದಂತಹ ಮಾಹಿತಿಯ ಪ್ರಕಾರವಾಗಿ ಹೀಗೇ ಇರಬೇಕು ಮನುಷ್ಯ, ಹೀಗೇ ಇರಬೇಕು ಮದುವೆ, ಹೀಗೇ ಇರಬೇಕು ಹೆಂಡತಿ, ಹೀಗೇ ಇರಬೇಕು ಹುಡುಗ, ಹಿಂಗೆ ಹುಡುಕಿ 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 ಸಿಕ್ಕೋದೇ ಇಲ್ಲ. ಸಿಗ್ತಾರೆ ನಮ್ಮ ಒಳ್ಳೆ ಹುಡುಗಿ ನೋಡ್ತಾ ಇದ್ದೀವಿ ಅಂತಾರೆ, ಅವ್ರನ್ನ ಕೇಳಬೇಕು ಹೆಂಗದು ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾರೆ? ಒಳ್ಳೆ ಹುಡುಗ ನನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕಬೇಕು ಅಂತ ಇವ್ರು ಹುಡುಕ್ತಾರೆ ಹೆಣ್ಮಕ್ಳು. ಎಲ್ಲೈತೆ ಇದು ಒಳ್ಳೆಯದು? ಸಿಗಲ್ಲ, ಅಪ್ರಾಣೇ ಸಿಗಲ್ಲ. ಸಿಕ್ಕಿದ್ರೂ ಉಳಿಯಲ್ಲ, ಬಾಯ್ ಟಾಟಾ. ಇವರು ಅವ್ರಿಗೆ ಟಾಟಾ ಮಾಡ್ತಾರೋ, ಇವರು ಅವ್ರಿಗೆ ಟಾಟಾ ಮಾಡ್ತಾರೋ, ಒಟ್ಟಲ್ಲಿ ಟಾಟಾ. ಸೊ ಈ ಟಾಟಾ ಮಾಡೋಕ್ಕೆ ಮದುವೆ ಮಾಡ್ಕೋಬೇಕಾ? ನಿಜವಾದ ಸತ್ಯ ಅಂದರೆ ನಿಮ್ಮ ಮನೆಯೇ ಅದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ನಿಕಟವಾಗಿ ನೇರವಾಗಿ ಚುಚ್ಚಿ ಬೇಕಾದ್ರೆ ತೋರಿಸ್ಕೊಡ್ತೀನಿ ನಾನು. ನಿಮ್ಮ ಮನೆಯ ಆಕಾರ ನೋಡಿದ್ರೆ ಸಾಕು, ಈ ಮನೇಲಿ ಎಷ್ಟು ವಿಚ್ಛೇದನ ಆಗತ್ತೆ, ಆಗಿರುತ್ತೆ, ಆಗಿದೆ, ಇಷ್ಟು ಹೇಳ್ಬೋದು. ಮನೆಯ ವಿನ್ಯಾಸ ನೋಡಿದಾಗ, ಮುಂಭಾಗವನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ಮನೆಯಲ್ಲಿ ಮದುವೆ ಆಗೋರಿದ್ದಾರಾ, ಆಗ್ಬಿಟ್ಟು ಕಿತ್ತೋಗಿದೆಯಾ, ಇದೆಲ್ಲ ಮನೆ ಆಕಾರದಲ್ಲೇ ಗೊತ್ತಾಗತ್ತೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಮನೆಯ ಚಿತ್ರಣವನ್ನು ನೋಡಿ ಮುಂಭಾಗವನ್ನು ವಿನ್ಯಾಸ ಅಂತ ಹೇಳ್ತಾರೆ ಇದಕ್ಕೆ. ಮನೆಯ ಮುಂಭಾಗವನ್ನು ನೋಡಿದಾಗ ಮನೆಯಲ್ಲಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಮಲಗ್ತಾರೆ ನೆಮ್ಮದಿಯಾಗಿ. ಉತ್ತರಕ್ಕೆ ಒಂದು, ದಕ್ಷಿಣಕ್ಕೆ ಒಂದು, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಕಲಹಪ್ರಾಪ್ತಿಯಾದ ಮನೆ. ಮುಗಿತಲ್ಲ, ವಯಸ್ಸಾಯಿತು, ಮಕ್ಕಳಾಯಿತು, ಯಾಕದು? ಅದಲ್ಲ. ನೀವು ಯಾವುದೋ ಕ್ಲೈಮ್ಯಾಕ್ಸ್ ಹೋಗ್ಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಪ್ರೀತಿ ಸದಾ ಇರಬೇಕು. ಏನಮ್ಮ? ಪ್ರೀತಿಗೆ ಯಾಕೆ ಕೊರತೆ? ಈ ಪ್ರೀತಿ ಸದಾ ಇರಬೇಕಂತ ಎಲ್ಲರೂ ಬಯಕೆ, ಆಹಾರ ಸಿಗ್ತಾ ಇಲ್ವೇ? ಕಲಹ ಸಿಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಪ್ರಕಾರ ಆದರೆ ಒಂದು ಮಾತು ಹೇಳ್ಬಿಡಿ ಅಂತ ಕೇಳೋದೇ ಆದರೆ ಹೇಳಲೇಬೇಕಾಗತ್ತೆ. ನಮ್ಮ ದೇಹವನ್ನು ಒಂದು ಸಲ ಮನೆ ಕಟ್ಟಿಸೋರು ದಯವಿಟ್ಟು ಅದಕ್ಕಿಂತ ಮುಂಚೆ ಒಂದು ಮೆಸೇಜ್ ಹೇಳ್ತೀನಿ. ಸಿಂಹರಾಶಿಯವರು ಮದುವೆ ಆಗಿರೋರು ಅಥವಾ ಮನೇಲಿ ಯಾರೋ ಅಳಿಯ, ಸೊಸೆ, ಮಗ, ಮಗಳು, ಮೊಮ್ಮಗಳು ಯಾರು ನಿಮ್ಮ ಮನೇಲಿ ಸಿಂಹರಾಶಿಯವರು ಇದ್ದರೆ ನಂಬರ್ 1. ನಂಬರ್ 2, ಮೇಷರಾಶಿಯವ್ರು ನಿಮ್ಮ ಮನೇಲಿ ಹುಟ್ಟಿದ್ರೆ ಅವರ ವಿಚಾರವನ್ನು ಇವತ್ತು ತಿಳ್ಕೋಬೇಕು ಅಂದರೆ ಕರೆ ಸಿಕ್ಕಿದ್ರೆ ಮಾಡಿ ನೋಡಿ, ಅವಕಾಶ ಆದರೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಸಿಂಹರಾಶಿ ಮತ್ತು ಮೇಷರಾಶಿಯವರು ಕುಟುಂಬದಲ್ಲಿ ಯಾರಿದ್ರೂ ಸರಿಯೇ, ಅವರ ಕಲ್ಯಾಣ ಮಹೋತ್ಸವ ಆಗಿರ್ತಕ್ಕಂಥ, ಕಲ್ಯಾಣ ಅಂದರೆ ಮದುವೆ, ಅವ್ರ ಸ್ಥಿತಿ ಯಾವ ಮಟ್ಟಕ್ಕಿರುತ್ತೆ ಅಂತ ಇವತ್ತು ಮುಂದೆ ಕ್ಲೀನಾಗಿ ವಿಸ್ತಾರ ಮಾಡಿ ಹೇಳೋಣ. ಹೇಳಬೇಕು ಅಂತ ಬೇಡ ಅಂತಿಮ್ಮ. ಆದರೆ ಈ ಸಿಂಹರಾಶಿನೇ ಯಾಕೆ, ಮೇಷರಾಶಿನೇ ಯಾಕೆ, ಬೇರೆ ರಾಶಿ ಎಲ್ಲ ಏನು ಅಂತಕ್ಕಂಥ ಪ್ರಶ್ನೆಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಅನುಸಾರಕ್ಕನುಸಾರವಾಗಿ ಅರ್ಥಗಳನ್ನ ತಿಳಿಸ್ಕೋಬೇಕು. ಅದಕ್ಕೆ ನಕ್ಷತ್ರ ಬರುತ್ತೆ, ಒಂದಕ್ಕೆ ರಾಶಿ ಬರುತ್ತೆ, ಒಂದಕ್ಕೆ ಲಗ್ನ ಬರುತ್ತೆ, ಒಂದಕ್ಕೆ ತಿಥಿ ಬರುತ್ತೆ, ಒಂದು ಯೋಗ ಬರುತ್ತೆ, ಒಂದಕ್ಕೆ ವಾರ ಬರುತ್ತೆ. ಇದೆಲ್ಲವೂ ಅನುಸಾರವಾಗಿ ಆಯಾ ಸಂದರ್ಭಕ್ಕನುಸಾರವಾಗಿ ಬರುತ್ತೆ. ಇದಕ್ಕೆ ಪಂಚಾಂಗ ಅಂತ ಹೇಳೋದು. 5 ಅಂಗಗಳನ್ನೂ ಗುರುತಿಸಿ ಹೇಳ್ತಕ್ಕಂಥದ್ದು ಇದೆ. 5 ಅಂಗದಲ್ಲಿ ನಾವು ಒಂದೇ ತಗೊಳ್ಳೋದು. ಫೋನ್ ನಂಬರ್ 5 ಒತ್ತಲೇಬೇಕು. ಫೋನ್ ಹೋಗೋಕ್ಕೆಲ್ಲಮ್ಮ ನಾವು ಒಂದೇ ಒತ್ತೋದು, 4 ಒತ್ತಲ್ಲ. ಫೋನ್ ಹೆಂಗೆ ಹೋಗುತ್ತದು? ಅದೇ ನಮ್ಗೆ ಅರ್ಥ ಆಗದೇ ಇರೋ ವಿಚಾರ. ಯಾಕೆ ನಮ್ಗೆ ನಂಬರ್ ಒತ್ತೋದೇ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ. ಫೋನ್ ಅಂತೂ ಇದೆ, ಹೋಗ್ತಾ ಇಲ್ಲ.